ಬೇಸಿಗೆಯಲ್ಲಿ ನಿಮ್ಮ ಅಡಿಕೆ ತೋಟದಲ್ಲಿ ಹರಳುಗಳು ಉದುರ್ತಾ ಇದ್ದರೆ ಈ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡ್ರೆ. ನಮಸ್ಕಾರ ರೈತ ಮಿತ್ರರಿಗೆ. ಏನಂತಂದರೆ ಬೇಸಿಗೆ ಬಂದುಬಿಟ್ರೆ ಸಸಿಗಳಿಗೆ ತುಂಬ ಅಂದರೆ ನೀರಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಲ್ಲೂ ಅಡಿಕೆ ಸಸಿಗಂತೂ ಒಂದು ವಾರ ಬಿಡಲಿಲ್ಲ ಅಂತಂದರೆ ಫುಲ್ ಎಲ್ಲ ಕೆಂಚಿಗಾಗಿ ನಿಂತ್ಕೊಂಡ್ಬಿಡ್ತಿರ್ತಾರೆ. ಅದರ ಬೆಳೆ ಬರೋಂಥ ಸಸಿಗಳಾಗಲಿ ಬೆಳೆ ಬರ್ದಿರೋಂಥ ಸಸಿಗಳಾಗ್ಬಿಡು ಎಲ್ಲವೂ ಅದೇ ಥರ ಸಮಸ್ಯೆ ಆಗಿಬಿಡ್ತವೆ. ನಾವೇನು ಮಾಡ್ತೀವಿ ಅಂತಂದರೆ ಈ ಟೈಮಲ್ಲಿ ಸಸಿಗಳು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನೀರು ಬಿಟ್ಟಿತ್ತು ಕರೆಕ್ಟಾಗಿ ಒಂದು 2 ಅವರ್ಗೆಲ್ಲ ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ. ಡ್ರೈ ಆದಮೇಲೆ ಏನಾಗ್ಬಿಡುತ್ತೆ ಅಂತಂದರೆ ತೇವಾಂಶ ಇರೋದಿಲ್ಲ, ಅಷ್ಟು ಬೇಗ ಒಣಕ್ಕೊಂಬಿಡುತ್ತೆ. ಅದಕ್ಕೆ ಅಂತ ನಾವೇನು ಮಾಡಿದ್ದೀವಿ ಅಂತಂದರೆ ನೋಡ್ರಿ, ಅಲ್ಲೇ ಬಿದ್ದಿರೋಂಥ ಗರಿ ಈ ಥರ ಅಡಿಕೆ ಇದನ್ನೆಲ್ಲನ ಅಲ್ಲೇ ಬಿದ್ದಿರೋಂಥ ತೇವಾಂಶನ ನೋಡ್ರಿ, ನೋಡ್ತಾ ಇದ್ದೀರಾ ಎಷ್ಟು ತೇವ ಇದೆ ನೋಡ್ರಿ. ತೇವಾಂಶ ಇದೆಯಾ ಇಲ್ಲ ಅಂತಂದರೆ ಈ ಥರ ಹಳ್ಳೆಲ್ಲ ಫುಲ್ ಈ ಥರ ಉದುರೋಗ್ಬಿಡ್ತವೆ. ಹಿಂಗೆ ಅಲ್ಲೇ ಬಿದ್ದಿರೋ ಅಂಥವಕ್ಕೆ ನೋಡ್ರಿ, ಹಿಂಗೆ ಈ ಥರ ಎಲ್ಲಕ್ಕೂ ಎಲ್ಲ ಸಸಿಗಳಿಗೂ ಮುಚ್ಚಿಬಿಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ಈ ಬೇಸಿಗೆಯಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗ್ಬಿಡುತ್ತಲ್ಲ, ಅದೇನಾಗ್ಬಿಡುತ್ತೆ ಅಂತಂದರೆ ಫುಲ್ಲು ಜಾಸ್ತಿ ಬಿಸಿಲಿಗೆ ಹಳ್ಳುಗಳು ನಿಲ್ಲೋದಿಲ್ಲ. ಈ ಟೈಮಲ್ಲಿ ಎಲ್ಲ ಫುಲ್ ಉದುರೋಗ್ಬಿಡ್ತವೆ. ಅವು ಸುಮ್ಮನೆ ನಾವು ತೋಟ ಮಾಡಿದ್ದು ವೇಸ್ಟ್ ಆಗೋಗ್ಬಿಡುತ್ತೆ. ಹಳ್ಳೆ ನಿಲ್ಲಿಲ್ಲ ಅಂತಾರೆ, ಬೆಳೆ ಇನ್ನೆಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲೇ ಏನು ಬೀಳುತ್ತೋ ಅಡಿಕೆ ಗರಿಗಳು ಆ ಥರದ ಇವನ್ನೆಲ್ಲನ ಡ್ರೈ ಆಗ್ದಂಗೆ ಗರಿಗಳು ಅದು ಇದು ಎಲ್ಲ ಏನೇನು ತರಗು ಎಲ್ಲ ಬೀಳುತ್ತೋ ಅದನ್ನು ಈ ಥರ ಮಗ್ಲಿಕ್ಕಾಗಬೇಕು ನೋಡ್ರಿ. ಅಲ್ಲೇ ಬಿದ್ದಿರೋವಂಥವನ್ನ ತೆಗೆದು ಈ ಥರ ಎಲ್ಲ ಮಗ್ಲಿಗೆ ಹಾಕಿ ನೀಟಾಗಿ, ಸಮಸ್ಯೆ ಇರೋದಿಲ್ಲ. ಏನತ್ತೆ ಯಾವ ಬಿಸಿಲು ಹೊಡೆದ್ರು ಪ್ರಮಾಣದಲ್ಲಿ ನಾವು ಕಾಪಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ಟು ಅಲ್ಲ ಒಂದು ರೇಂಜಿಗೆ ಡ್ರೈ ಆಗ್ತಿರೋ ಥರ ನೋಡ್ಕೊಂಬಿಟ್ಟು ಆಗ್ಬೋದು. ಅಲ್ಲಿ ಚೆನ್ನಾಗಿ ನಿಲ್ಲುತ್ತೆ. ಎಷ್ಟು ಬೇಗ ಅಂತಂದರೆ ಒಂದು ಬಿಟ್ಟುಬಿಟ್ಟು 1 ಅವರ್ಗೆಲ್ಲ ಫುಲ್ಲು ಡ್ರೈ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೆಲವೊಂದು ಗಿಡಗಳಲ್ಲಿ ಹಳ್ಳುಗಳೇ ನಿಲ್ಲೋದಿಲ್ಲ, ಫುಲ್ಲೆಲ್ಲ ಉದುರೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ಥರ ಮಾಹಿತಿ ಬೇಕು ಅಂದರೆ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.